ಹಾಸನದ ಜೆಡಿಎಸ್ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೊಂದಲ ಅಂತೂ ಇನ್ನೂ ಕೂಡ ಮುಂದುವರೆದಿರುವಂತದ್ದು. ಕೆಲ ಹೊತ್ತಲ್ಲೇ ಎಚ್.ಡಿ. ರೇವಣ್ಣ ಅವರು ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ. ತೀವ್ರ ಕುತೂಹಲವನ್ನ ಕೇಳಿಸಿದೆ ರೇವಣ್ಣ ಅವರ ಸುದ್ದಿಗೋಷ್ಠಿ. ಏನ್ ಮಾತನಾಡ್ತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಮತ್ತು ಒಂದ್ ಕಡೆ ಇಂದಿನಿಂದ ಪ್ರಚಾರಕ್ಕೆ ಭವಾನಿ ರೇವಣ್ಣ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ. ರಾಮೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿ ಪ್ರಚಾರವನ್ನ ಆರಂಭ ಮಾಡಲಿರುವಂತದ್ದು. ಸುದ್ದಿಗೋಷ್ಠಿಗೂ ಮುನ್ನ ಕುಟುಂಬ ಸಮೇತ ರೇವಣ್ಣ ಅವರು ಪೂಜೆಯನ್ನ ಸಲ್ಲಿಸಲಿದ್ದಾರೆ. ಇಂದಿನಿಂದ 3 ದಿನ ಗ್ರಾಮಾಂತರ ಭಾಗದಲ್ಲಿ ಪ್ರಚಾರವನ್ನು ಮಾಡ್ತಾರಂತೆ ಭವಾನಿ ರೇವಣ್ಣ. ಕುತೂಹಲವನ್ನ ಮೂಡಿಸಿದೆ ಗೌಡರ ಕುಟುಂಬದ ನಡೆ. ಇಲ್ಲಿ ಟಿಕೆಟ್ ಕನ್ಫರ್ಮ್ ಆಗಿರುವಂತ ಕಾರಣಕ್ಕೋಸ್ಕರ ಏನಾದರೂ ಭವಾನಿ ರೇವಣ್ಣ ಅವರು ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೋ ಅಥವಾ ನನಗೆ ಕೊಡ್ಲೇಬೇಕು ಅನ್ನುವಂತ ಪಟ್ಟು ಈ ಒಂದು ಪೂಜೆಯ ಮುಖಾಂತರನೂ ಕೂಡ ಪರೋಕ್ಷವಾಗಿ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ ಕುಮಾರಸ್ವಾಮಿ ಅವರಿಗೆ ಗೊತ್ತಿಲ್ಲ. ಬಟ್ ಇವತ್ತಿನಿಂದ ಪ್ರಚಾರವನ್ನ ಆರಂಭ ಮಾಡ್ತಾ ಇದ್ದಾರೆ. ಅದು ಗ್ರಾಮೀಣ ಭಾಗದಲ್ಲಿ ಮತವನ್ನ ಸೆಳೆಯುವಂತ ನಿಟ್ಟಿನಲ್ಲಿ. ಆಲ್ರೆಡಿ ಸ್ವರೂಪ್ ಕೂಡ ಒಂದು ರೌಂಡ್ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಭವಾನಿ ಕೂಡ ಅಖಾಡಕ್ಕೆ ಇಳಿತಾ ಇರುವಂತ ಹಿನ್ನೆಲೆಯಲ್ಲಿ ಮತ್ತಷ್ಟು ಜಿದ್ದಾಜಿದ್ದಿ ಏರ್ಪಡ್ತಾ ಇದೆ ಜೆಡಿಎಸ್ ನಲ್ಲಿ. ಜೆಡಿಎಸ್ಗೆ ಜೆಡಿಎಸ್ ಶತ್ರು ಆಗುತ್ತಾ ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿಲ್ಲ. ಇನ್ನು ಕುಮಾರಸ್ವಾಮಿ ಅವರು ಇದಕ್ಕೊಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಹಾಸನ ಟಿಕೆಟ್ ಶೀಘ್ರವೇ ಬಿಡುಗಡೆ ಮಾಡ್ತೀವಿ, ಯಾರಿಗೆ ಅನ್ನುವಂಥದ್ದನ್ನು ಹೇಳ್ತೀವಿ. ವಾರದಲ್ಲಿ 2ನೇ ಪಟ್ಟಿ ಬಿಡುಗಡೆ ಮಾಡ್ತೇನೆ ನಾನು ಅಂತ ಹೇಳಿದ್ರು. ಶಿವಮೊಗ್ಗದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಮುಂದುವರೆದ ಭಾಗ ಹೇಳ್ತಾ ಹೋಗ್ತೀನಿ. ಹೇಳಿಕೆಯದು ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಭವಾನಿ ಅವರಿಂದ ಪ್ರಚಾರ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಭವಾನಿ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂತ ಒಂದು ಮೆಸೇಜ್ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಕುಮಾರಸ್ವಾಮಿ ಅವರ ಹೇಳಿಕೆಯ ಪ್ರಕಾರ ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಭವಾನಿ ಅವರಿಂದ ಪ್ರಚಾರ ಆದ್ರೆ ಏನ್ ತಿಳ್ಕೊಬೇಕು. ಮತ್ತೆ ಜೆಡಿಎಸ್ ಅಭ್ಯರ್ಥಿ ಪರ ಭವಾನಿ ಅವರಿಂದ ಪ್ರಚಾರ ಮಾಡಲಾಗುತ್ತೆ. ಜೆಡಿಎಸ್ ಅಭ್ಯರ್ಥಿ ಪರವಾಗಿ ಭವಾನಿ ಅವರಿಂದ ಪ್ರಚಾರ ಅಂದ್ರೆ ಭವಾನಿ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂತ ಮಾತುಗಳು ಕುಮಾರಸ್ವಾಮಿ ಅವರ ಲೆಕ್ಕಾಚಾರದಲ್ಲಿ. ಇಲ್ಲ, ಹಾಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು, ಅಲ್ಲಿಯ ಲೋಕಸಭಾ ಸದಸ್ಯರು, ಭವಾನಿ ಅವರು ಪಕ್ಷದ ಸಂಘಟನೆಗೋಸ್ಕರವಾಗಿ ಮುಂದಿನ ಚುನಾವಣೆ ತಯಾರಿಗೋಸ್ಕರ ಹೊರಟಿದ್ದಾರೆ. ಚುನಾವಣಾ ಪ್ರಚಾರ ಮಾಡ್ತಾ ಇದ್ದಾರೆ. ಪಕ್ಷದ ಅಭ್ಯರ್ಥಿ ಅಲ್ಟಿಮೇಟ್ಲಿ ಯಾರು ಮಾಡ್ತಕ್ಕಂಥ ನಿರ್ಧಾರ ಆಗುತ್ತೆ ಅವರ ಅಭ್ಯರ್ಥಿ ಪರವಾಗಿ ಎಲ್ಲರೂ ಕೆಲಸ ಮಾಡ್ತಾರೆ. ಇಲ್ಲ, ಹಾಸನದಲ್ಲಿ ಇವತ್ತಿನಿಂದ ರೇವಣ್ಣ ಅವರು ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಕೃಷ್ಣಮೂರ್ತಿ, ನೋಡ್ತಾ ಇದ್ವಿ ಒಂದ್ ಕಡೆ ಭವಾನಿ ರೇವಣ್ಣ ಅವರು ಪ್ರಚಾರವನ್ನ ಕೈಗೊಳ್ತಾ ಇದ್ದಾರೆ. ಇವತ್ತಿನಿಂದ ರಾಮೇಶ್ವರ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸುವ ಮುಖಾಂತರ ಒಂದು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಶಿವಮೊಗ್ಗದಲ್ಲಿ ಕೊಟ್ಟಂತ ಹೇಳಿಕೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಇನ್ನ ಭವಾನಿ ರೇವಣ್ಣ ಅವರು ಜೆಡಿಎಸ್ ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಅವ್ರ ಪರವಾಗಿ ಪ್ರಚಾರವನ್ನ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ರೆ ಭವಾನಿ ರೇವಣ್ಣ ಅವರಿಗೆ ಹಾಸನದ ಟಿಕೆಟ್ ಇಲ್ಲ, ಸ್ವರೂಪ್ ಅವರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಮಾಡಿದ್ದಾರೆ ಅನ್ನುವಂತ ಒಂದು ಪರೋಕ್ಷ ಸುಳಿವು ಸಿಕ್ಕಂತೆ ಕಾಣಿಸ್ತಾ ಇದೆ ಇಲ್ಲಿ. ಪೃಥ್ವಿ, ಈ ಹೇಳಿಕೆಯನ್ನ ನಾವು 2 ರೀತಿಯಲ್ಲಿ ಅರ್ಥೈಸ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಭವಾನಿ ರೇವಣ್ಣನವರು ಯಾರ ಪರವಾಗಿ ಹಾಸನದಲ್ಲಿ ತಮ್ಮ ಪಕ್ಷದ ಪರವಾಗಿ ಸಂಘಟನೆಯನ್ನ ಮಾಡ್ತಿದ್ದಾರೆ ಎಂಬಂತಹ ಹೇಳಿಕೆಯನ್ನ ನಾವು ಗಮನಿಸಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಹಾಸನದಲ್ಲಿ ಈ ಹಿಂದೆ ಕೂಡ ನಾವು ಸುದ್ದಿ ಮಾಡಿದ ರೀತಿಯಲ್ಲಿ ರೇವಣ್ಣನವರು ಸ್ಪರ್ಧೆ ಮಾಡ್ತಾರೆ ಎಂಬಂತಹ ಹೇಳಿಕೆನ ಈ ಹಿಂದೆ ರೇವಣ್ಣನವರೇ ಸ್ವತಃ ಆಗಿ ಕೊಟ್ಟಿದ್ರು. ಹಾಸನದ ಶಾಸಕ ಪ್ರೀತಮ್ ಗೌಡ ಏನೆಂದರೆ ಇವರ ಸವಾಲನ್ನು ನಾವು ಸ್ವೀಕಾರ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಹೈಕಮಾಂಡ್ ಒಪ್ಕೊಂಡ್ರೆ ನಾನು ಇಲ್ಲಿ ಹಾಸನದ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಎನ್ನುವಂತ ಹೇಳಿಕೆಯನ್ನ ರೇವಣ್ಣನವರು ಕೊಟ್ಟಿದ್ರು. ಈ ವಿಚಾರ ಮತ್ತೆ ಮರುಕಳಿಸುವಂತ ಸಾಧ್ಯತೆ ಈಗ ಎಲ್ಲಾ ಲಕ್ಷಣಗಳು ಕೂಡ ಕಾಣಿಸ್ತಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಹಾಸನದಿಂದ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಮತ್ತು ಹೊಳೆನರಸೀಪುರದಿಂದ ಭವಾನಿ ರೇವಣ್ಣ ಸ್ಪರ್ಧೆ ಮಾಡ್ತಾರೆ ಎಂಬ ಚರ್ಚೆಗಳು ಈಗ ಮತ್ತೆ ಹಾಸನದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಭವಾನಿ ರೇವಣ್ಣ ಅವರು ಹಾಸನದಲ್ಲಿ ಸ್ಪರ್ಧೆ ಮಾಡೋದು ಬೇಡ ಎಂಬಂತಹ ಪಟ್ಟನ್ನ ಸಡಿಲಿಸ್ತಾ ಇಲ್ಲದೆ ಇರತಕ್ಕಂತಹ ಸಂದರ್ಭದಲ್ಲಿ ರೇವಣ್ಣನವರೇ ಹಾಸನ ಸ್ಪರ್ಧೆ ಮಾಡಿದ್ರೆ ಕುಮಾರಸ್ವಾಮಿ ಅವರಿಗೆ ಮನವೊಲಿಸಲಿಕ್ಕೆ ಅನುಕೂಲ ಆಗುತ್ತೆ. ರೇವಣ್ಣ ಅವ್ರ ಸುದ್ದಿಗೋಷ್ಠಿ ಏನ್ ಕಾರಣ ಕೃಷ್ಣಮೂರ್ತಿ? ಅದೇ ಈ ಹಾಸನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರೇವಣ್ಣನವರು ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ನಾನೇ ಇಲ್ಲಿ ಸ್ಪರ್ಧೆ ಮಾಡ್ತೇನೆ ಎಂಬ ಹೇಳಿಕೆಯನ್ನ ರೇವಣ್ಣನವರು ಕೊಡಬಹುದು, ಅಥವಾ ರೇವಣ್ಣನವರು ಕುಮಾರಸ್ವಾಮಿ ಅವರು ಏನ್ ನಿರ್ಧಾರ ತಗೊಳ್ತಾರೆ ಆ ನಿರ್ಧಾರಕ್ಕೆ ನಾನು ಬದ್ಧ ಎಂಬಂತ ಹೇಳಿಕೆಯನ್ನ ಕೊಡಬಹುದು. ಆದ್ರೆ ಹೆಚ್ಚಿನ ಮಾಹಿತಿ ಸಿಕ್ತಿರ್ತಕ್ಕಂಥದ್ದು ರೇವಣ್ಣನವರೇ ಸ್ಪರ್ಧೆ ಮಾಡ್ತಾರೆ. ಹೊಳೆನರಸೀಪುರದಿಂದ ಭವಾನಿ ರೇವಣ್ಣನವರು ಸ್ಪರ್ಧೆ ಮಾಡ್ತಾರೆ. ಇದರಿಂದ
ಅವರ ಕುಟುಂಬದಲ್ಲೂ ಕೂಡ ಗೊಂದಲ ನಿವಾರಣೆ ಆಗುತ್ತೆ ಎಂಬಂತಹ ಮಾಹಿತಿ ಈಗ ಸಿಕ್ತಿರ್ತಕ್ಕಂಥದ್ದು. ಕೊನೆಯದಾಗಿ ನೋಡಿದ್ರೆ ಒಂದ್ ಕಡೆ ಸ್ವಾಮಿ ಅವರು ಸ್ವರೂಪ್ ಅವರ ಪರವಾಗಿ ಒಲವನ್ನ ತೋರಿಸಿದ್ರೆ ಅವರನ್ನು ಕೂಡ ಸಂಭಾಳಿಸ್ಲಿಕ್ಕೆ ಮತ್ತು ಭವಾನಿ ರೇವಣ್ಣ ಅವರ ಇಬ್ಬರನ್ನು ಕೂಡ ಸಂಭಾಳಿಸ್ಬೇಕು ಅಂತ ಹೇಳಿದ್ರೆ ಮಧ್ಯಪ್ರವೇಶವನ್ನ ರೇವಣ್ಣವರೇ ಮಾಡ್ಬೇಕಾಗುತ್ತೆ. ಹಾಸನ ಕ್ಷೇತ್ರದಿಂದ ರೇವಣ್ಣ ಸ್ಪರ್ಧೆ ಮಾಡಿದ್ರೆ ಸ್ವರೂಪ್ ಅವರು ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ ಮತ್ತು ಭವಾನಿ ರೇವಣ್ಣ ಅವರು ಕೂಡ ಪಕ್ಷದ ಪರವಾಗಿ ಕೆಲಸ ಮಾಡಲೇಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ. ಇದರಿಂದ ಅಲ್ಲಿ ಉಂಟಾಗಿರ್ತಕ್ಕಂತಹ ಏನು ಗೊಂದಲ ಉಂಟಾಗಿದೆ ಇದು ಕೂಡ ಶಮನ ಆಗೋದ ನಿಟ್ಟಿನಲ್ಲಿ ಕೆಲಸ ಆಗೋದ್ರಿಂದ ರೇವಣ್ಣವರು ಸ್ಪರ್ಧೆ ಮಾಡಿದ್ರೆ ಪಕ್ಷಕ್ಕೂ ಕೂಡ ಈ ಗೊಂದಲ ನಿವಾರಣೆ ಆಗುವಂತಹ ಪ್ಲಾನ್ ಅನ್ನ ರೇವಣ್ಣ ಮಾಡಿರ್ತಕ್ಕಂಥದ್ದು ಎಂಬಂತ ಚರ್ಚೆ ಈಗ ಹಾಸನದಲ್ಲಿ ಶುರುವಾಗಿರ್ತಕ್ಕಂಥದ್ದು. ಪೃಥ್ವಿ. ಓಕೆ, ಥ್ಯಾಂಕ್ ಯು ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.